ಅಂತಲೇ ಬನ್ನಿ ಮಾತಾಡ್ಬೇಕಿತ್ತು. ಕುತ್ಕೊಳ್ಳಿ, ನೀವು ಕುತ್ಕೊಳ್ಳಿ. ಬೇಡನೆ. ನನ್ನ ಹೆಸರು ಪ್ರತಿಭಾ ಕುಳಾಯಿ ಅಂತ. ನನ್ನ ಪರಿಚಯ ಇದೆಯಾ ನಿಮ್ಗೆ? ನೋಡಿರ್ಲಿಕ್ಕಿಲ್ಲ, ಕೇಳಿರ್ಲಿಕ್ಕೂ ಇಲ್ಲ. ಯಾಕೆಂದ್ರೆ ನಿಮ್ಮನ್ನೇ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲಿ ಇದ್ದವ್ರದ್ದು ಯಾರಾದ್ರೂ ಪರಿಚಯ ಇದೆಯಾ ನಿಮ್ಗೆ? ಇಲ್ಲಲ್ಲ, ಹೌದಲ್ಲ? ಓಕೆ, ಈಗ ಎಲ್ರೂ ಹಸಿರು ಸೀರೆ ಹಾಕೊಂಡು ಬಂದಿದೀವಿ. ಏನಕ್ಕಿರ್ಬೋದು? ಗೊತ್ತಿಲ್ವಾ? ಇವರೊಬ್ರು ಹಾಕ್ಲಿಲ್ಲ, ಸ್ವಲ್ಪ ಗಡಿ ಬಿಡಿಯಲ್ಲಿ ಬಂದ್ರು. ಬೇಕಿದ್ರೆ ಅವ್ರ ಪ್ಲೀಸ್ ಪಾತೆ ರುಚಿ ഞാൻ ಪಾತೆರೊಂದಿಲ್ಲ. ಹಸಿರು ಸೀರೆ ಹಾಕೊಂಡು ಬಂದಿದ್ದೀವಿ. ಇವತ್ತು ಮಂಡೇ. ಯಾಕೆ ಹಾಕಿರ್ಬೋದು? ಗೊತ್ತಿಲ್ವಾ? ಯಾರನ್ನಾದ್ರೂ ಈ ಹಸಿರು ಸೀರೆ ಹಾಕೊಂಡು ಬರ್ಲಿಕ್ಕೆ ಹೇಳಿದ್ದೀರಾ ಇವತ್ತು? ಇಲ್ವಾ? ಓಕೆ, ಈಗ ನಿಮ್ಮ ಬಗ್ಗೆ ಎಲ್ಲರ ಹತ್ರ ಒಂದು ತಿಳಿಸ್ಬೇಕಿತ್ತು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ನಿಮ್ಮ ಮೇಲೆ ಆಲ್ರೆಡಿ ನಾನು ಕಂಪ್ಲೇಂಟ್ ಡ್ರಾಫ್ಟ್ ಮಾಡಿದ್ದೀನಿ. ACP ಅವರನ್ನು ಇವಾಗ ಇಲ್ಲಿ ಕರೆಸ್ತೀನಿ. ನಿಮ್ಮಲ್ಲಿ ಒಬ್ಳು ಕೆಲ್ಸಕ್ಕೆ ಮಾಡ್ತಾ ಇದ್ದಾಳೆ, ಅವಳ ಐಡೆಂಟಿಟಿಯನ್ನು ನಾವು ಹೇಳ್ತಾ ಇಲ್ಲ ಇಲ್ಲಿ. ಬಟ್ ಅವಳಿಗೆ ಕಂಪ್ಲೇಂಟ್ ಕೊಡ್ತಾಳೆ ನಿಮ್ಮ ಮೇಲೆ. ಯಾಕೆಂದ್ರೆ ಹತ್ಕೊಂಡು ಬಂದಿದ್ದಾಳೆ. ಅವಳು ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂದ್ರೆ, ಫಸ್ಟಿಗೆ ಅವಳು ಇಲ್ಲಿ ಫೈಲ್ ಆ ಕಡೆ ಈ ಕಡೆ ಕೊಂಡೋಗ್ತಾ ಇದ್ಲು. ಅವಳು ಒಬ್ಳು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಮಾಡುವ ಹುಡುಗಿ, ಹೆಂಗಸು, 2 ಮಕ್ಕಳ ತಾಯಿ, ಗಂಡ ಇಲ್ಲ, ದುಡಿಲಿಕ್ಕೆ ಬೇಕಾಗಿ ನಿಮ್ಮ ಆಫೀಸಿಗೆ ಬಂದು ಸೇರ್ಕೊಂಡಿದ್ದಾಳೆ. ನೀವು ಅಲ್ಲಿ ಇಲ್ಲಿ ಮುಟ್ತಾ ಇದ್ರಿ ಅವಳನ್ನು. ನೋಡಿ ನಾ ಹೇಳಿದ್ ಕೇಳಿ ಫಸ್ಟ್. ಇಲ್ಲ ಅಂತ ಅದಕ್ಕೆಲ್ಲ ಎಂಕ್ವೈರಿ ಆಗುತ್ತೆ. ಯಾಕೆ ಆಫ್ ಮಾಡ್ಬೇಕು ವಿಡಿಯೋ ಯಾಕೆ ಆಫ್ ಮಾಡ್ಬೇಕು? ಇದು ಡೆಮೋಕ್ರಸಿ. ನೀವು ಮಾಡಿದ ತಪ್ಪನ್ನು ನಾವು ಕೇಳ್ತಾ ಇದ್ದೀವಿ. ನೀವು ಬಂದು ಅದಾಯ್ತಾ? ಒಂದ್ ನಿಮಿಷ ಉಂಟ್ಲಿ ಅಕ್ಕ, ಅದಾಯ್ತಲ್ಲ. ಅಲ್ಲಿಂದ ಅವಳು ನಿಮ್ಗೆ ಸಹಕಾರ ಮಾಡ್ಲಿಲ್ಲ ಅಂತ ಹೇಳಿ ಅವಳನ್ನು ಡಿಮೋಷನ್ ಮಾಡಿದ್ರಿ. ಅವಳು ಇಲ್ಲಿ ಕಕ್ಕುಸ್ ತೊಳಿಲಿಕ್ಕೆ ಹೋದ್ಲು. ಅಲ್ಲೂ ನಿಮ್ಮ ತೀಟೆ ಸಹಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ನಿಮ್ಗೆ. ನಿಮ್ ಮುಖ ನೋಡಿ, ಮೂತಿ ನೋಡಿ. ನೀವು 2 ವರ್ಷದಲ್ಲಿ ರಿಟೈರ್ಮೆಂಟ್ ನಿಮಗೆ. 2 ವರ್ಷ ಸುಳ್ಳು ಆಪಾದನೆ ಮಾಡ್ತಾ ಇಲ್ಲ. ಯಾರು ಒಬ್ಳು ಹೆಂಗಸು ನೋಡಿ ಒಂದು 15,000ಕ್ಕೆ ಅವಳ ಮಾನ ಕಳ್ಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ಮತ್ತೆ ಇಂಥ 15,000ದ ಕೆಲಸ ಇದೆಯಲ್ಲ, 100 ತೆಗ್ಸಿ ಕೊಡ್ಬೋದು ಅವಳಿಗೆ. ಬಟ್ ನೀವು ವರ್ಕ್ ಪ್ಲೇಸ್ ನೋಡಿ, ನೀವು ಅವಳ ಹತ್ರ ಹೇಳಿದಿರಿ, ನೀನು ಸೋಮವಾರ ದಿನ ನಿಮ್ಗೆ ಗೊತ್ತುಂಟು ಅವಳು ಯಾರಂತ ಹೇಳಿ. ನಾವು ಪೊಲೀಸರಿಗೆ ಅವಳನ್ನು ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಮಾಡ್ತೀವಿ. ಮತ್ತೆ ನಿಮ್ ಮೇಲೆ ಏನ್ ಎಂಕ್ವೈರಿ ಆಗ್ಬೇಕು ಅದು ಆಗುತ್ತೆ. ಗೊತ್ತಾಯ್ತಲ್ಲ? ತಪ್ಪಿದೆ, ಹೆಣ್ಣು ಮಗಳಿದ್ದಾಳೆ. ಅವಳಕ್ಕಿಂತ ಸ್ವಲ್ಪ ಪ್ರಾಯಕ್ಕಿಂತ ಅವ್ಳು ಸುಳ್ಳು ಹೇಳ್ತಾಳ. ಅಲ್ಲ, ನಮ್ಮ ಆಫೀಸ್ ನಲ್ಲಿ ಉಂಟು, ಜನಗಳು ಉಂಟು. ನೋಡಿ, ಫಸ್ಟ್ ಆಫ್ ಆಲ್ ನಮ್ಗೆ ಹೆಣ್ಮಕ್ಳುಗಳು ಉಂಟು. ಕೇಳಿ, ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಇರುವವರನ್ನು ನಿಮ್ಗೆ ಮಿಸ್ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಹೀಗೆ ಕೆಲಸ ಮಾಡಿ ಎಲ್ಲರೂ ಇದ್ದಾರೆ. ನೋಡಿ, ಅವರ ಕಷ್ಟ ಇದ್ದಾರೆ. ಹೌದು, ಇದ್ದಾರೆ. ಈಗ ನಮ್ಗೆ ನಿಮ್ಗೆ ವೈಯಕ್ತಿಕ ಇದೆಯಾ? ಈಗ ಮಂಗಳೂರಲ್ಲಿ ಇಷ್ಟು ಆಫೀಸಸ್ ಇದೆ. ಬೇರೆಯವರು ಏನ್ ಮಾಡ್ತೀರಿ? ಅಲ್ಲ, ನಾನು ಕೇಳ್ತಾ ಇರೋದು, ಮಂಗಳೂರಲ್ಲಿ ಇಷ್ಟು ಆಫೀಸ್ ಇದೆ. ಯಾವ ಆಫೀಸಿಗೂ ನಾವ್ ಈ ರೀತಿ ಹೋಗಿ ಮಾಡ್ಬೋದಲ್ವಾ? ಆತರದೇನು ಇಲ್ಲ. ಯಾಕೆ ಅವಳು ಕಂಪ್ಲೇಂಟ್ ಯಾಕೆ ಮಾಡ್ತಾಳೆ? ಅಲ್ಲಲ್ಲ, ಅವಳು ಕಂಪ್ಲೇಂಟ್ ಯಾಕೆ ಮಾಡ್ತಾಳೆ? ನಿಮ್ ಬಗ್ಗೆ ಅವಳು ಯಾಕೆ ಕಂಪ್ಲೇಂಟ್ ಮಾಡ್ತಾಳೆ? ಅವಳು ಯಾಕೆ? ನೀವೊಂದು ಇಷ್ಟು ದೊಡ್ಡ ಅಫಿಷಿಯಲ್, ಅವಳು ಗ್ರೂಪ್ ಡಿ ವರ್ಕರ್, ಅವಳು ಯಾಕೆ ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ? ಅವಳು ಯಾಕೆ ನಿಮಗೆ ಕಂಪ್ಲೇಂಟ್ ಮಾಡ್ತಾಳೆ? ಯಾಕೆ ಪರ್ಟಿಕ್ಯುಲರ್ ಆಗಿ ಇಷ್ಟು ಜನ ಗಂಡಸರು ಕೆಲಸ ಮಾಡ್ತಾ ಇದ್ದಾರೆ? ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರಾ? ಏನು ಅಲ್ಲಿ ಇಲ್ಲಿ ಮುಟ್ಟಿದಂದ್ರೆ ಏನು? ನಿಮ್ ಮಗಳಿಗೆ ಮುಟ್ಟಿಯಲ್ಲ ಮನೆಯಲ್ಲಿ. ನೀವು ನಮ್ಮನ್ನ ಅಷ್ಟು ಈಸಿ ಆಗಿ ತಕೊಳ್ಬೇಡಿ. ಈಸಿಯಾಗಿ ನೀವು ತಕೊಳ್ಬೇಡಿ. ಗೊತ್ತಾಯ್ತಲ್ಲ? ನಿಮ್ಮ ಬಗ್ಗೆ ನಮ್ಗೆ ಏನ್ ಗೊತ್ತಿದೆ? ಏನ್ ಕಾಂಟ್ಯಾಕ್ಟ್ ಇದೆ? ಯಾರಿದೆ? ಬಂದಿದ್ದಕ್ಕೆ ಬಂದಿದ್ದೀಗ. ಬಂದಿದ್ದಲ್ಲ.
ಹಸಿರು ಸೀರೆ ಹಾಕ್ಲಿಕ್ಕೆ ಬರ್ಲಿಕ್ಕೆ ಹೇಳಿದಾರಲ್ಲ, ನಿಮ್ಗೆ ಯಾವ ಕಲರ್ ಸೀರೆ ಬೇಕು? ಇದ್ರಲ್ಲಿ ಯಾರು ನಿಮ್ಮನ್ನೆಲ್ಲ ಸುಧಾರಿಸ್ತೀವಿ ನಾವು, ಹೇಳಿ ಯಾರು ಬೇಕು ನಿಮ್ಗೆ ಹೇಳಿ, ಎಲ್ಲಾ ಸುಧಾರಿಸ್ತೀವಿ. ಮಾತಾಡ್ಬೇಡಿ ಆಯ್ತಲ್ಲ. ಏನು 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 ಅನ್ಯಾಯವಾಗಿ ಮಾತಾಡಿದ್ರೆ ನಿಮ್ಮನ್ನ ಇಲ್ಲಿಂದ ಡಿಸೈಡ್ ಮಾಡುದು ನಾವು. ನೀವು ನಮ್ಮನ್ನ ಅಂಡರ್ ಎಸ್ಟಿಮೇಟ್, ನಾವು ಇಷ್ಟೇ ಜನ ಬಂದಿದೀವಿ ಅಂತ ಅನ್ಕೊಳ್ಬೇಡಿ. ಮಾಡಬೇಡಿ. ಹೌದಾ ಹೌದಾ ಹೆಣ್ಣು ಮಗಳು ನಿಮ್ಮೆಲ್ಲ ಯಾಕೆ ಕಂಪ್ಲೇಂಟ್ ಮಾಡ್ತಾರೆ? ಅಲ್ಲಲ್ಲ, ಆ ಹೆಣ್ಣು ಮಗಳು ಇಷ್ಟು ಜನ ಸ್ಟಾಫ್ ಇದ್ದಾರಲ್ಲ, ನಿಮ್ಮ ಮೇಲೆ ಯಾಕೆ ಅವ್ರು ಹೇಳ್ತಾರೆ? ಇಷ್ಟು ಜನ ಸ್ಟಾಫ್ ಇದ್ದಾರಲ್ಲ, ಒಂದು ವಿಚಾರ ಏನು ನಿಮ್ಮ ಹೆಂಡತಿಗೆ ಮಕ್ಕಳಿಗೆ ಅಲ್ಲ. ಆ ಹುಡುಗಿ ಮೆಂಟಲ್ ಡಿಸೇಬಲ್ಡ್ ಅಲ್ಲಲ್ಲ, ಏನು ಅವಳು ಬಡವಳು ಅಂತಾನ? ಅವಳಿಗೆ ಯಾರು ಸಪೋರ್ಟ್ ಇಲ್ಲ ಅಂತಾನ? ದಂಡ ಇಲ್ಲ ಅಂತಾನ? ನೀವ್ ಈ ರೀತಿ ಎಲ್ಲ ಮಾಡುದು ದೌರ್ಜನ್ಯ? ಈಗ ಈ ಹಿಂದೆ ಕೆಲಸ ಮಾಡಿ ಹೋಗಿದ್ದೀವಿ. ಹೌದಾ ಹೌದಾ? ಕೇಳಿ, ಎಲ್ಲ ಗೊತ್ತು ನಿಮ್ ಬಗ್ಗೆ, ಎಲ್ಲಾ ನಿಮ್ಮ ಹಿಸ್ಟ್ರಿ ತಕ್ಕೊಂಡೇ ಬಂದಿದ್ದಿಲ್ಲಿ, ಹೇಳಿ ಎಲ್ಲ ಹಿಸ್ಟ್ರಿ ತಕ್ಕೊಂಡೇ ಬಂದಿದ್ದು ಗೊತ್ತಾಗುತ್ತೆ. ಒಬ್ಳು ಲೇಡಿ ಬಂದು ಒಂದು ಕಂಪ್ಲೇಂಟ್ ಮಾಡ್ತಾಳೆ ಅಂತ ಹೇಳಿ, ಅದು ನಿಮ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಯಾಕೆ? ಯಾರ ಬಗ್ಗೆನೂ ಮಾಡ್ಬೋದಲ್ವಾ? ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಯಾರು ಗಂಡಸರಿಲ್ವಾ? ಯಾರ ಬಗ್ಗೆನೂ ಮಾಡ್ಬೋದಲ್ಲ. ನಿಮ್ಮ ಪರ್ಟಿಕ್ಯುಲರ್ ಆಗಿ ಒಬ್ಳು ಡಿ ಗ್ರೂಪ್ ವರ್ಕರ್ ಬಂದು ನಿಮ್ಮ ಬಗ್ಗೆ ಅಲ್ಲಿ ಮುಟ್ತಾನೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾಳೆ ಅಂತ ಆದ್ರೆ ಬಹಳ ಅನ್ಯಾಯ ವಿಚಾರ. ಅನ್ಯಾಯನ? ಅಯ್ಯೋ ದೇವರೇ, ದುರುಪಯೋಗ. ನೋಡಿ ನೋಡಿ, ನಾವು ಅಷ್ಟು ಸುಲಭಕ್ಕೆ ಅಂತೂ 100% ಬಿಡೋದಿಲ್ಲ, 100% ಬಿಡೋದಿಲ್ಲ. ಗೊತ್ತಾಯ್ತಾ? ಇದಕ್ಕೆ ಆ ಹುಡುಗಿಗೆ ಜಸ್ಟಿಸ್ ಸಿಕ್ಕುವರೆಗೆ ಗೊತ್ತಾಯ್ತಲ್ಲ. ಮತ್ತೆ ಅಟ್ ಎನಿ ಕಾಸ್ಟ್ ಅವಳನ್ನು ನೀವು ಇಲ್ಲಿಂದ ಟರ್ಮಿನೇಟ್ ಮಾಡಿದ್ರಿ ಅಂತ ಆದ್ರೆ ಇಲ್ಲೇ ಬಂದು ಧರಣಿ ಕುತ್ಕೊಳ್ತೇವೆ. ಯು ಟೇಕ್ ಮೈ ವರ್ಡ್, ಯು ಟೇಕ್ ಮೈ ವರ್ಡ್. ನಿಮಿಷ ಅಮ್ಮ, ನಾವು ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡೋರ್ ವಿಚಾರದೊಳಗಡೆ ವಿಚಾರದಲ್ಲಿ ಪೇಮೆಂಟಿನ ವಿಚಾರದಲ್ಲಿ ಅವರಿಗೆ ಸಂಪೂರ್ಣವಾಗಿ ಅವರಿಗೆ ತಲುಪುವ ಹಾಗೆ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಇಲ್ಲಿ ಯಾರನ್ನಾದ್ರೂ ಕೇಳ್ಬೋದು. ಆಯ್ತು, ಯಾವುದೇ ₹1 ಅದ್ರೊಳಗೆ ನಾವು ಮುಟ್ಟುವಂತ ಜನಗಳ ಅದೇ ನೀವು ಬರೀ ಹೆಣ್ಮಕ್ಳನ್ನ ಮಾತ್ರ ಮುಟ್ಟುದು, ದುಡ್ಡು ಮುಟ್ಟಲ್ಲ. ನೀವು ಬರೀ ಹೆಣ್ಮಕ್ಳು ಏನು ಏನು ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಅಲ್ಲ ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ ಅಂದೆ ನೀವು ಅವಳ ಮೈ ಮುಟ್ಟಿದಕ್ಕೆ ಯಾಕೆ? ಯಾರೊಬ್ರು ಬಂದು ಹೇಳ್ತಾರ? ನಾನ್ ಸಿಂಪಲ್ ಆಗಿ ಯಾರಾದ್ರೂ ಬಂದು ಹೇಳ್ತಾರ ಒಬ್ಬ ಗಂಡಸ್ ನನ್ನ ಮೈ ಮುಟ್ತಾನೆ ಅಂತ ಯಾರಾದ್ರೂ ಸುಮ್ಮನೆ ಬಂದು ಹೇಳ್ತಾರ? ಸಮಾಧಾನ ಮಾತಾಡಿದ್ರೆ ಅಲ್ಲ ಏನು ಇಲ್ಲದೇನ್ ಮಾಡ್ತೀರಾ? ಸಮಾಧಾನವಾಗಿ ಮಾತಾಡ್ತಾ ಇರೋದು ಅಲ್ಲ. ನೀವು ಯಾರೋ ಒಬ್ರು ಲೇಡಿ ಅಬ್ಬನೆ ಅಂತ ಹೇಳಿ ಅವಳ ಮೈ ಮುಟ್ತೀರಾ ಅಂತ ಆದ್ರೆ ಯಾಕೆ ಒಳಗೆ ಆಗುತ್ತೆ ಅರ್ಥ ಗೊತ್ತಾಯ್ತಾ? ಒಬ್ಳು ಲೇಡಿ ಬಂದು ನನಗೆ ಈ ರೀತಿ ಮೈಗೆ ಕೈ ಹಾಕ್ತಾನೆ ಅಂತ ಹೇಳಿದಾದ್ರೆ ಅವಳು ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡುವವಳು ಅಂತ ಹೇಗೆ ಗೊತ್ತಾಯ್ತು ನಿಮ್ಗೆ? ಅಲ್ಲಿ ಇವ್ರು ಹೇಳಿದ್ರಲ್ಲ ಸೆಕ್ಯೂರಿಟಿ ಇದ್ರೊಳಗಡೆ ಗುಡಿಸುವುದು ಸೆಕ್ಯೂರಿಟಿ ಅಲ್ಲ, ಗುಡಿಸುವವಳು. ಗುಡಿಸುವವಳು ಅದೇ ಸೆಕ್ಯೂರಿಟಿಯಲ್ಲಿ ಇರೋದು. ಸರ್ಕಾರಿ ನೌಕರಿ ಇಲ್ಲ ಅದ್ರೊಳಗಡೆ, ಸರ್ಕಾರಿ ನೌಕರಿ ಅದೇ ಈಸಿ ಆಗಿದೆ ನಿಮ್ಗೆ. ಸರ್ಕಾರಿ ನೌಕರಿಯಲ್ಲಿ ಇರುವವಳಲ್ಲ, ನಿಮ್ಗೆ ಕಾಂಪಿಟೇಟರ್ ಅಲ್ಲಲ್ಲ, ಲೋ ಕ್ಲಾಸ್ ನವಳು ಆರಾಮ್ಸೆ ಯೂಸ್ ಮಾಡಬಹುದು ಅಂತ ಅನ್ಕೊಂಡಿದ್ದೀರಿ ನೀವು ಅಷ್ಟೇ. ಹೌದಾ? ಮತ್ತೆ ಯಾಕೆ ಅವಳು ಕಂಪ್ಲೇಂಟ್ ಮಾಡ್ತಾಳೆ? ಅವಳು ಯಾಕೆ ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ? ಇದುವರೆಗೂ ಕೆಲಸ ಮಾಡಿಸ್ಕೊಂಡು ಹೋಗಿದ್ದೀವಿ ಅಲ್ಲಿ ಆಫೀಸ್ ಹೋಗಿರೋರು ಎಲ್ಲರೂ ಮಾಡಿದ್ದಾರೆ. ಹೌದಾ? ಹೌದಾ? ಎಲ್ಲರೂ ಮಾಡ್ತಾ ಇದ್ದಾರಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ ಕೆಲಸ. ಹೌದು. ನನಗೇನಾದ್ರು ಜಡ್ಜ್ ಇದೆಯಾ ನಿಮ್ಮ ಮೇಲೆ? ಈಗ ಯಾರ ಬಗ್ಗೆ ಹೇಳ್ತಿದ್ರೆ ಕರ್ಸಿ ಮಾತಾಡೋಣ. ಅಲ್ಲ, ಅದು ನಾವು ಕಾನ್ಫಿಡೆನ್ಶಿಯಲ್ ಅಲ್ಲಿ ಮಾಡ್ತೀವಿ, ಕಮಿಷನರ್ ಲೆವೆಲ್ ಅಲ್ಲಿ ಮಾಡ್ತೀವಿ. ಮತ್ತೆ ನಿಮ್ಗೆ ಏನ್ ಚಾರ್ಜಸ್ ಮಾಡ್ಬೇಕು ಮಾಡ್ತೀವಿ ಅಷ್ಟೇ. ಮತ್ತೆ ಅಟ್ ಎನಿ ಕಾಸ್ಟ್ ಆ ಹುಡುಗಿಯನ್ನು ಇಲ್ಲಿಂದ ಕೆಲ್ಸಕ್ಕೆ ತೆಗೆದ್ರೆ ಮತ್ತೆ ಅದರ ಪರಿಣಾಮ ಅಂತೂ ಬೇರೆ. 15,000 ಜುಜುಬಿ ಗೊತ್ತಾಯ್ತಲ್ಲ, ಜುಜುಬಿ 15,000 ಕೊಡ್ತಾ ಇರೋದು ಅಂತ 100 ಕೆಲಸ ನಾವು ಅವಳಿಗೆ ಕೊಡ್ತೇವೆ ಗೊತ್ತಾಯ್ತಲ್ಲ. ಬಟ್ ಇಲ್ಲಿಂದ ಅವಳಂತ ಅಲ್ಲ ಅಲ್ಲ ಅಂತ ಮಾಡುವ ಕೆಪಾಸಿಟಿನೂ ಇಲ್ಲ ನಿಮ್ಗೆ. ನೀವು ಬರೇ ಏನ್ ಗೊತ್ತಾ, ಈ ವೀಕ್ ಲೇಡೀಸ್ ಇದ್ದಾರಲ್ಲ ಅವ್ರ ಮೈ ಮುಟ್ಟೋದು ಮಾತ್ರ. ಯಾಕೆ 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 ಮಾಡ್ಬಾರ್ದು? ನೀವು ಮಾಡಿದೀರ, ಅದಕ್ಕೆ ಹೇಳ್ತಾ ಇದ್ದೀವಿ.
ನೀವು ಮಾಡುವವರಿಗೆ ಉದ್ದೇಶ ಇದೆ ಅದು. ನೀವು ಬೇರೆ ಇದ್ರಲ್ಲಿ ಏನೋ ಉದ್ದೇಶ ಏನ್ ಉದ್ದೇಶ? ನೀವೇನ್ ದೊಡ್ಡ ಪೊಲಿಟಿಷಿಯನ್? ನೀವ್ ಯಾರು ನೀವು? ಏನು ಏನ್ ನೀವು ದೊಡ್ಡ ಸೆಲೆಬ್ರಿಟಿಯಾ? ನೀವು ದೊಡ್ಡ ಸೆಲೆಬ್ರಿಟಿಯಾ? ನಾವು ಯಾವುದೇ ಒಂದು ಅವರಿಂದ ಏನು ನಿರೀಕ್ಷೆ ಮಾಡದೆ ಕೆಲಸ ಕೊಟ್ಟಿದೀವಿ ಅವರಿಗೆ ಬಡವರು ಅಂತೇಳಿ. ಯಾಕೆ ಅದು ನೀವೇನ್ ದಯ ಮಾಡ್ಲಿಲ್ಲ? ನೀವೇನ್ ಅವ್ರ ಮೇಲೆ ಉಪಕಾರ ಮಾಡ್ಲಿಲ್ಲ? ಕೆಲಸ ಕೊಟ್ಟಿ ನೀವು ಯಾರು? ನಿಮ್ಮ ಅಪ್ಪನ್ ಕೊಟ್ಟಿದ್ದ ನೀವು? ನಿಮ್ಮ ಅಪ್ಪಂದ ಕೆಲಸ? ಈ ಜಾಗ ನಿಮ್ದ? ಯಾಕೆ ಇದು ಜಾಗ ನಿಮ್ಮ ಅಪ್ಪಂದ ಅಲ್ಲಲ್ಲ? ಸರ್ಕಾರದಲ್ಲಿ ನಿಯಮಾವಳಿಗಳಿದೆ. ಇಷ್ಟೆಷ್ಟು ಜನ ಕೆಲ್ಸಕ್ಕೆ ಇಡ್ಬೇಕು ಅಂತ ಹೇಳಿ. ಇಡ್ಲಿಲ್ಲ ಅಂತಾದ್ರೆ ನೀವು ಮನೆಗೆ ಹೋಗ್ತೀರಿ. ಗೊತ್ತಾಯ್ತಲ್ಲ? ನೀವ್ ಯಾರ ಮೇಲೆ ಉಪಕಾರ ಮಾಡ್ಲಿಲ್ಲ, ಅದ್ ನೆನಪಿಟ್ಕೊಳ್ಳಿ ನೀವು. ಹಾ, ಸರ್ಕಾರಿ ಆಫೀಸಲ್ಲಿ ಕೆಲ್ಸಕ್ಕೆ ಇಟ್ಟದ್ದು ನೀವು. ನಿಮಗೆ ಇಲ್ಲಿವರೆಗೆ ಏನು ಬಿಸಿ ಮುಟ್ಲಿಲ್ಲ. ನಮ್ಮ ಮಂಗಳೂರಿನವ್ರು ಏನಂತ ಬಿಸಿ ಮುಟ್ಟಿಸಿ ತೋರಿಸ್ತೇವೆ ನಿಮ್ಗೆ. ಆಯ್ತಾ? ಆಯ್ತಾ? ನಾವು ಎಟ್ಟಿಗೆ ಇಳಿದ್ರೆ ಇಲ್ಲ, ಯಾರಿಲ್ಲ, ಗೌರ್ಮೆಂಟ್ ಇಲ್ಲ. ನಿನ್ಗೆ ಗ್ರಾಚಾರ ಹಿಡ್ದಿದೆ ಅಷ್ಟೇ. ಗ್ರಾಚಾರ ಇಲ್ಲಿಂದ ಸ್ಟಾರ್ಟ್. ನಿನಗೆ ಇಷ್ಟು ವರ್ಷ ಮೆರೆದಿದ್ಯಲ್ಲ ಮೈ ಮುಟ್ಕೊಂಡು, ಇದು ಲಾಸ್ಟ್. 2 ವರ್ಷ ಇರುದಲ್ಲ ನಿನಗೆ, ಇನ್ನು ಬರೀ 2 ವರ್ಷ ಇರುದಲ್ಲ. 2 ವರ್ಷ ಇರುದಲ್ವಾ? 2 ವರ್ಷದಲ್ಲಿ ಇಷ್ಟು ವರ್ಷ ಮಾಡಿದ ಅನುಭವಿಸ್ತೀಯ ಅಷ್ಟೇ. ಹೆಂಡತಿಯನ್ನು ಬಿಟ್ಟು ಬಂದಿದ್ದೀಯ ಊರಲ್ಲಿ? ಅಲ್ಲ ಯಾಕೆ ಅಯ್ಯೋ ದೇವ್ರೆ, ಅಯ್ಯೋ ಈಗ ಇದ್ರಲ್ಲಿ ಯಾರು ಬೇಕು ನಿನಗೆ? ಸುಧಾರಿಸ್ತೀವಿ ನಿನ್ನನ್ನು, ಹೇಳು. ಇದು ಎಷ್ಟರಲ್ಲಿ ಇದ್ದಾವಲ್ಲ? ಇಲ್ವಾ ನಿಮ್ಮದು? ಇಲ್ವಾ? ಯಾವ ತರ ಮಾತಾಡ್ತೀಯ ನೀನು? ನಿನ್ ಕೈಯಲ್ಲಿ ಮಾಡ್ತೀಯಲ್ಲ, ಅದ್ ಯಾವ ತರ ಮಾಡ್ತೀಯ? ಏರಿಯಾದಲ್ಲಿ ಇಷ್ಟು ಜನ ಇದ್ದಾರೆ, ಇಷ್ಟು ಆಫೀಸ್ ಇದೆ. ನಿನ್ನ ಆಫೀಸಲ್ಲಿ ಇಷ್ಟು ಜನ ಗಂಡಸರಿದ್ದಾರೆ. ಯಾರ ಮೇಲೆ ಅಲಿಗೇಷನ್ ಹಾಕ್ತಾ ಇಲ್ಲ. ಒಂದು ಗುಡಿಸುವಳು ಬಂದು ನೀನು ಈ ರೀತಿ ಮುಟ್ತಾ ಇದೀಯ ಅಂತ ಹೇಳ್ಬೇಕಂತಾದ್ರೆ ಏನದಕ್ಕೆ ಅರ್ಥ ಏನು? ನೀನು ದೊಡ್ಡ ಸೆಲೆಬ್ರಿಟಿಯಾ? ನಿನ್ನನ್ನು ಫಿಕ್ಸ್ ಮಾಡ್ಲಿಕ್ಕೆ ಇಲ್ಲಿ? ಅದಕ್ಕೆ ನಿನಗೆ ಯಾವ್ದು ಬೇಕು ಹೇಳು. ಎಲ್ಲಾ ಸೈಜ್ ಇದೆ, ಎಲ್ಲಾ ವೇಟ್ ಇದ್ದಾರೆ. ಏನ್ ಬಿಡುದು? ಬಿಡುದೇನು? ಮುಂದಿನ ಏನು ಹೇಳ ಮನುಷ್ಯ? ಮುಂದಿನ ವಿಚಾರ ಏನಿಲ್ಲ, ನಿನ್ ಮೇಲೆ ಕಂಪ್ಲೇಂಟ್ ಅಷ್ಟೇ. ಅದನ್ನ ಫೇಸ್ ಮಾಡು. ಮತ್ತೆ ಆ ಹುಡುಗಿಯನ್ನು ಇಲ್ಲಿಂದ ಎತ್ತಂಗಡಿ ಮಾಡ್ಲಿಕ್ಕೆ ನೋಡಿದ್ರೆ ನಿನ್ನನ್ನು ಯಾವ ರೀತಿ ಎತ್ತಂಗಡಿ ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ ಅಂತ ನೋಡು ಅಷ್ಟೇ. ಆಯ್ತಾ? ಇದು ಜಸ್ಟ್ ಸ್ಯಾಂಪಲ್ ನಿನಗೆ, ಸ್ಯಾಂಪಲ್. ಗೊತ್ತಾಯ್ತಲ್ಲ? ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳು ನಿಮಗೆ ಕಂಪ್ಲೇಂಟ್ ಮಾಡಬಾರ್ದು. ಮತ್ತೆ ಈ ಹುಡುಗಿಗೆ ಏನಾದ್ರು ನೀನ್ ಇಲ್ಲಿ ಕುತ್ಕೊಂಡು ಟಾರ್ಚರ್ ಮಾಡಿದ್ರೆ, ಟಾರ್ಚರ್ ಮಾಡಿಸಿದ್ರೆ ನಿನ್ಗೆ ಎಲ್ಲಿಂದ ಟಾರ್ಚರ್ ಮಾಡಿಸ್ಬೇಕು ನಮಗೂ ಗೊತ್ತಿದೆ. ನಾವ್ ಇಷ್ಟೇ ಜನ ಸಾಕು ನಿನ್ಗೆ, ನಿಮ್ಮನ್ನು ಸುಧಾರಿಸ್ಲಿಕ್ಕೆ. ಆಯ್ತಾ? ನಾವು ಎಕ್ಸ್ಪರ್ಟ್ಸ್. ಎಷ್ಟು ಸುಲಭದಲ್ಲಿ ಏನು ಮಾಡುದು? ಎಷ್ಟು ದಿನ ಹೆಣ್ಣು ಮಕ್ಕಳೆಲ್ಲ ನಿನಗೆ ಎಲ್ಲ ಸರ್ವಿಸ್ ಗೊತ್ತಿದೆ, ಎಲ್ಲ ಸರ್ವಿಸ್ ಮಾಡಿಸಿ ಗೊತ್ತಿದೆ. ಸ್ವಲ್ಪ ನಮ್ಮ ಸರ್ವಿಸ್ ತಕೋ ನೀನು, ಗೊತ್ತಾಗ್ತದೆ ಯಾವ ಟೈಪ್ ಸರ್ವಿಸ್ ಕೊಡ್ತೇವೆ ಅಂತ ನಿನ್ಗೆ. ಅದೇ ತಪ್ಪಾಯ್ತು ಅಂತ ಹೇಳಿ ಅಮ್ಮ, ನಾವು ಎಂತದ್ದು ಮಾಡಿಲ್ಲ. ಮಾತಾಡ್ಬೇಡಿ ಆಯ್ತಲ್ಲ? ಅಭ್ಯಾಸ ಆಗಿದೆ. ಹೆಣ್ಣು ಮಕ್ಕಳನ್ನು ಯೂಸ್ ಮಾಡ್ಕೊಂಡು ಮುಖ ನೋಡುವಾಗಲೇ ಗೊತ್ತಾಗ್ತದೆ ನಾವು ಇದು ಜನ ಎಂತದಂತ. ಯಾವ ತರ ಎಲ್ಲರನ್ನು ಯಾರು ಮಾತಾಡುವ ಹಸಿರು ಸೀರೆ ಉಟ್ಟುಕೊಂಡು ಬಂದ್ರೆ ಇಷ್ಟು ಸಮಯ ನಿಮ್ಗೆ ಯಾವ ಹೆಣ್ಣು ಮಕ್ಕಳು ಕಂಪ್ಲೇಂಟ್ ಮಾಡ್ಲಿಲ್ಲ? ಇದು ನಿನ್ನ ದುರಂತಕ್ಕೆ, ಅಂತ್ಯಕ್ಕೆ ಇದು. ಮೇಡಮ್ ಅದು ಐಡಿ ಒಂದು ಫೋಟೋ ತೆಗಿಯೋ. ಅದು ಎನ್ನೆ ಹಿಂದಿನವಳು ಕೊರನೆ ನಂಬಿಲ್ಲ ಪಾಪದಾನೆ ಜಾಗೃತ ನಾನ್ ಬೂಂಡ ಮಾತ ಸರಿಯಾದ ಇವರು ಇವರು ಯಾರು ಅಂತ ಗೊತ್ತಿರ್ಬೋದಲ್ಲ, ಪರಿಚಯ ಇದೆಯಲ್ಲ? ನಾನ್ ಗೌರ್ಮೆಂಟ್ ಅಲ್ಲ, ನಾನಲ್ಲಿ ಚರಂಡಿಯಲ್ಲಿ ಬಿದ್ದವಳು. ಮೀನು ಅವ್ರಿಗೆ ಮೀನು ಮೂಡಿಸ ಗೊತ್ತುಂಟು, ಕತ್ತಿಯಲ್ಲಿ ಒಣಗಿಸಿ ಸಹ ಗೊತ್ತುಂಟು, ಉಪ್ಪು ಹಾಕಿ ಒಣಗಿಸ್ಲಿಕ್ಕೆ ಸಹ ಗೊತ್ತುಂಟು, ಎಲ್ಲ ಗೊತ್ತುಂಟು ಅವ್ರಿಗೆ. ನಾನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಮತ್ತೆ ಈ ನಿಮ್ಮ ಮಗಳು ನಗೆ ಇದೆಯಲ್ಲ
ಇಲ್ಲಮ್ಮ, ಮಗುಳು ನಗೆ ಎಲ್ಲ ಬೇಡ ನಿಮ್ದು, ಗೊತ್ತಾಯ್ತಲ್ಲ? ಅಷ್ಟು ಈಸಿ ಆಗಿ ನಿಮ್ಗೆ ಏನ್ ಗೊತ್ತಾ, ನಿಮ್ ಮೈ ಎಲ್ಲ ದಪ್ಪ ಇದೆ ಆಗಿದೆ. ಹಸುರಲ್ಲಿ ಬರ್ಲಿಕ್ಕೆ ಹೇಳಿದಿರಲ್ಲ, ಹಸುರಿನ ಯಾವ್ದು ಬೇಕು? ಇನ್ನು ಬೇಕಾ? ಯಾವ ಕಲರ್ ಬೇಕು ಹೇಳಿ, ನಾಳೆ ದಿನ ಬೇಕಿದ್ರೆ ಬರ್ತೇವೆ. ಜಾಗ್ರತೆ ಅಲ್ಲ, ಯಾವ ಕಲರ್ ಬೇಕು? ಮೈ ಮುಟ್ಲಿಕ್ಕೆ ಯಾವ ಕಲರ್ ಬೇಕು? ರೆಡ್ ಬೇಕಾ, ಪಿಂಕ್ ಬೇಕಾ, ಯಾವ್ದು ಬೇಕು? ಯಾವ್ದು ಬೇಕು? 1,000 ರೂಪಾಯಿ ಜಾಸ್ತಿ ಕೊಡ್ತೇನೆ, ಸ್ಯಾಲರಿಯಲ್ಲಿ 20,000 ಮಾಡ್ತೇನೆ, ಇಲ್ಲದ ತೆಗೆದು ಬಿಸಾಡ್ತೇನೆ. ಈ ಮಗಳು ನಗ ಎಲ್ಲ ಬೇಡ ಬೇಡ. ಹೌದಾ? ಕಂಪ್ಲೇಂಟ್ ಕೊಡ್ತಾರೆ. ಇದಕ್ಕಿಂತ ಮೊದಲು ನಿನ್ನ ಆಫೀಸ್ ಒಳಗಡೆ ಫೈಲ್ ತರ್ತಾ ಇದ್ಲು ಅವಳು, ಮೈ ಕೈ ಎಲ್ಲ ಮುಟ್ತಾ ಇದ್ಯಾ? ಅದನ್ನು ಬೇಸತ್ತು ಹೋಗಿ ಕಾಂಪ್ರಮೈಸ್ ಆಗುದಿಲ್ಲ ಅಂತ ಗೊತ್ತಾಗಿ ಇಲ್ಲ ಅಂದ್ರೆ ಎಲ್ಲ ಅದೃಷ್ಟಕ್ಕೆ ನಡ್ಕೊಂಡು ಬರ್ತದೆ ನಿನ್ನ ಆಫೀಸಿಗೆ, ಎಲ್ಲ ಅದೃಷ್ಟಕ್ಕೆ ಹಾರ್ಕೊಂಡು ನಡ್ಕೊಂಡು ಬರ್ತದೆ. ಹೌದು ಹೌದು ಹೌದು, ಅಲ್ಲ ಬೇಕು ಅದೆಲ್ಲ ನನ್ನ ಹತ್ರ ಹೇಳ್ಬೇಡಿ. ನೋಡಿ, ನಾವು ಹೆಣ್ಮಕ್ಳು, ನಾವು ಹೆಣ್ಮಕ್ಳು, ನಮಗೂ ಎಲ್ಲ ಅರ್ಥ ಆಗ್ತದೆ. ನಾವು ಬೇರೆ ಕಡೆ ಕೆಲಸ ಮಾಡಿದವರು, ನಾವು ಗಂಡಸರೊಟ್ಟಿಗೆ ಇದ್ದವರು, ಸೊ ನಮಗೆ ಇದೆಲ್ಲ ಎಕ್ಸ್ಪ್ಲನೇಷನ್ ಬೇಡ, ಗೊತ್ತಾಯ್ತಲ್ಲ? ನನ್ನ ಸ್ಟಾಪ್ ಅಲ್ಲಿ ಇದ್ದಾರೆ ಹೆಣ್ಮಕ್ಳು, ಅವ ಅಗತ್ಯ ಇಲ್ಲ. ಅವ್ರು ಇನ್ನ ಸ್ಟಾಪ್ ಏನ್ ಮಾಡ್ತಿದ್ದಾರೆ ಅದನ್ನು ಕೇಳಿಗೆ ಬೇರೆಯವರು ಇದ್ದಾರೆ. ಅಗತ್ಯ ಇಲ್ಲ. ಒಬ್ಳು ಕಂಪ್ಲೇಂಟ್ ಮಾಡಿದ್ದಾಳೆ, ಒಬ್ಳು ಕಂಪ್ಲೇಂಟ್ ಮಾಡಿದ್ದಾಳೆ, ಗೊತ್ತಾಯ್ತಲ್ಲ? ನಾವು ನಿಮ್ಮ ಸುಖ ಕಷ್ಟ ಕೇಳಲಿಕ್ಕೆ ಬಂದಿಲ್ಲ. ಯಾಕೆ? ಅಲ್ಲ, ಇಬ್ರಿಬ್ರು ಮಾತಾಡಿದ್ರೆ ನಿನ್ ತಲೆ ಒಳಗೆ ಏನಾದ್ರು ಆಗುತ್ತಾ? ಕೇಳಿಸ್ತಾ ಇಲ್ಲ. ಅಷ್ಟು ತಾಳ್ಮೆ ಕೊಟ್ಟಿದ್ದಾರೆ ದೇವ್ರು ನಿನ್ಗೆ, ಅದೊಂದು ಬಾರಿ ಸಂತೋಷ ಆಯ್ತು. ಹಿಂಗಂತವನು ನೀವು ನಾವು ಎಷ್ಟು ಕೇಳ್ತಾ ಏನಿದ್ಯಾ ಕಂಪ್ಲೇಂಟ್ ಮಾಡ್ದಾಗ ಸರಿ ಕಂಪ್ಲೇಂಟ್ ಮಾಡ್ದಾಗ ಏನೋ ಹೇಳ್ತೀರಲ್ಲ ನೀವು, ಅವ್ರಿಗೆ ಅದು ಟರ್ಮಿನೇಟ್ ಮಾಡಬಾರ್ದು. ಏನು ಮಾಡಿಲ್ಲ ಆಯ್ತಲ್ಲ, ನಾನು ಮಾಡಿದ್ದೇನೆ. ಆ ಹುಡುಗಿ ವೆಚ್ಚ, ಅವಳೊಬ್ಳು ಆರ್ಡಿನರಿ ಹೆಂಗಸವಳು, ಏನೋ ಷರತ್ತು. ಅಲ್ಲ, ಅವ್ರು ಬಂದ್ರೆ ಏನಾಗುತ್ತೆ? ಅಲ್ಲ, ಸೆಕ್ಯೂರಿಟಿ ಅಲ್ಲ, ಅವ್ರಿಗೆ ನಮ್ಮಿನ ಕೈ ಮಾಡುವಷ್ಟು ದಮ್ಮಿದ್ಯಾ? ಅದಕ್ಕೆಲ್ಲ ಬಂದ್ರು ಅವರು. ನೀವು ಮಾಡುವ ಅಲ್ಕ ಕೆಲಸ, ನಿಮ್ಗೆ ಇಷ್ಟು ಧೈರ್ಯದಲ್ಲಿ ಇಲ್ಲ ಇಲ್ಲ, ನೀವು ನೋಡಿ, ಇಷ್ಟು ಧೈರ್ಯದಲ್ಲಿ, ಇಷ್ಟು ಪೊಲೈಟಾಗಿ ನೋಡಿ, ಒಬ್ಳೆ ಹೆಂಗಸು ಬಂದು ಒಂದು ಕಂಪ್ಲೇಂಟ್ ಮಾಡ್ತಾಳೆ ಅಂತ ಆದ್ರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಆಯ್ತಲ್ಲ? ಎಂತ ಮಾಡೋದು? ಏನಕ್ಕೆ? ನಿಮ್ಮ ಅಲ್ಲ, ನಿಮ್ಮ ಅಲ್ಲ, ಏನು ಅಲ್ಲ, ನಾನ್ ಹೇಳ್ತಾ ಇರೋದು ನಿಮ್ಗೆ ಅವಳಿಗೆ ಏನ್ ಸಂಬಂಧ? ಏನ್ ಸಂಬಂಧ ಮೇಡಮ್? ಯಾಕೆ ಸಂಬಂಧ? ಅವ್ರು ಎಲ್ಲರನ್ನು ಬಿಟ್ಟು ನಿಮ್ಮೇಲೆ ಯಾಕೆ ಕಂಪ್ಲೇಂಟ್ ಮಾಡಿದ್ರು? ನಾನು ಆ ಹೆಂಗಸು ನನ್ಗೆ ಪರ್ಸನಲಿ ಆಗಿ 5 ವರ್ಷದಿಂದ ಪರಿಚಯ ಇದೆ, ಅವಳ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ. ಅಲ್ಲ, ಅವಳ ನೋಡಿ, ಅವಳ ನೋಡಿ, ನಾನು ಹೇಳಿದ್ ಕೇಳಿ. ಸಣ್ಣ ಕ್ಯಾಮರಾ ಇರ್ತಾರೆ, ನೀವೇನು ಇರ್ಲಿಲ್ಲ, ಇಲ್ಲಿ ಮಲಗಿದ್ದೀರಿ ಗೊತ್ತಾಗ್ತದೆ. ನೀವೇನ್ ಮಾಡ್ತೀರಿ ಅಂತ ಯಾರಿಗೆ ಗೊತ್ತಾಗ್ತದೆ? ಅಂತ ಬಂದು ಸುಮ್ಮನೆ ಹೇಳ್ತಾನ? ಏನಕ್ಕೆ ಹೇಳಿ? ಈಗ ನಿಮ್ಮ ಹತ್ರ ಏನೋ ಪರ್ಸನಲ್ ಆಗಿ ಏನೋ ಗ್ರಡ್ಜ್ ಇರ್ಬೇಕು, ಅಥವಾ ಏನಾದ್ರೂ ಒಂದು ಸಮಸ್ಯೆ ಇರ್ಬೇಕು, ಅಥವಾ ನೀವು ಅವಳು ಒಂದೇ ಕ್ಯಾಟಗರಿ ಅವರ ಆಗಿರ್ಬೇಕು, ಅವಳು ನಿಮ್ಗೆ ಕಾಂಪಿಟೇಟರ್ ಆಗಿರ್ಬೇಕು, ಆವಾಗ ಇಂತ ಆಪಾದನೆಲ್ಲ ಓಕೆ. ಯಾರೋ ಒಬ್ಳು ಗ್ರೂಪ್ ಡಿ ವರ್ಕರ್ ಬಂದು ಅಲ್ಲಿ ಗುಡಿಸುವಳು ಬಂದು ನಮ್ದು ಸಾಹೇಬ್ರು ಈ ರೀತಿ ಮಾಡ್ತಾರಂತ ಹೇಳಿದ್ರೆ, ಅಲ್ಲಿ ಮುಟ್ತಾನೆ, ಇಲ್ಲಿ ಮುಟ್ತಾನೆ, ಹಸಿರು ಸೀರೆ ಹಾಕಿ ಬಂದ ಅಂತಾನೆ,
ಅದೆಲ್ಲ ಏನು ಚಂದದಲ್ಲಿ ನಿಮ್ಮ ಮಗಳಿದ್ದು ಈಗ ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ನಾವು ನಿಮ್ಮ ಹತ್ರ ಬಂದಿದ್ದೇವೆ? ನೀವು ಇದಕ್ಕಿಂತ ಮೊದಲು ಸಹ ಇದ್ರಲ್ಲ, ಈಗ ಅವ್ರು ಕಂಪ್ಲೇಂಟ್ ಮಾಡಿದ್ದೇವೆ ಅದಕ್ಕೆ ಬಂದಿದ್ದೇವೆ. ನಾವು ಇದುವರೆಗೂ ಹಿಂದೆನೂ ಇದ್ವಲ್ಲಮ್ಮ, ಹಿಂದೆನೂ ಇದ್ವಲ್ಲ. ಬಿಡಿ, ಯಾರಿಗೆ ಗೊತ್ತು ಹಿಂದೆ ಇದ್ದದ್ದು ಆ ರೀತಿ ಮಾಡಬಾರ್ದು, ಗೊತ್ತಾಯ್ತಲ್ಲ? ಸರಿಯಲ್ಲ, ತಪ್ಪು. ಯಾಕೆ ಗೊತ್ತಾ, ನಿಮ್ಮ ಮನೇಲಿ ಒಂದು ಹೆಣ್ಮಗಳಿದ್ದಾಳೆ, ಗೊತ್ತಾಯ್ತಾ? ನಾಳೆ ಇವತ್ತು ನೀವು ಇಲ್ಲಿ ಮಾಡ್ತೀರಾ, ಮತ್ತೆ ಒಬ್ಬ ಯಾರೋ ಅಲ್ಲಿ ಅವಳಿಗೆ ಮಾಡ್ತಾನೆ. ಅವರ ಗಂಡ ಇಲ್ಲದಿದ್ರೆ ಮಕ್ಕಳು ಬಟ್ ನಿಮ್ಮ ಮನೆ ನಾವು ಕೆಲಸ ಕೊಟ್ಟಿದ್ದೀವಲ್ಲ, ಅದಕ್ಕೆ ಕೆಲಸ ಕೊಟ್ಟಿದ್ದೀವಲ್ಲ. ಏನು ಉಪಕಾರ ಮಾಡ್ಲಿಲ್ಲಲ್ಲ, ಉಪಕಾರ ಮಾಡ್ಲಿಲ್ಲಲ್ಲ. ಅವಳು ಇಲ್ಲಿ ಗುಡಿಸ್ತಾಳೆ, ಆ ಸಂಬಳ ಇಟ್ಕೊಂಡು ಹೋಗ್ತಾಳೆ. ನೀವೇನು ಉಪಕಾರ ಮಾಡ್ಲಿಲ್ಲ, ಅವಳನ್ನು ಎಲ್ಲ ರಾಣಿ ತರ ಕೂರಿಸ್ಕೊಂಡು 15,000 ಕೊಡ್ತಾ ಇಲ್ಲ. ಅವಳಿಗೆ ಕಕ್ಕುಸ್ ತೊಳಿತಾಳೆ, ಅಲ್ಲಿ ಗುಡಿಸ್ತಾಳೆ, ಅದೆಲ್ಲ ಮಾಡಿದಕ್ಕೆ ಅವಳು 15,000 ಮನೆ ಕೊಂಡೋಗ್ತಾಳೆ. ನೀವೇನು ಉಪಕಾರ ಮಾಡ್ತಾ ಇಲ್ಲ, ದುಡ್ಡನ್ನು ಕೊಂಡೋಗ್ತಾ ಇದ್ದಾಳೆ. ಉಪಕಾರ ಮಾಡ್ಲಿಕ್ಕೆ ಹೊರಟಿದ್ದೀರಿ, 5,000 ಜಾಸ್ತಿ ಮಾಡಿ, ಅದೆಲ್ಲ ಬೇಡ. ಈಗ ಏನ್ ವಿಷಯ ಗೊತ್ತಾ, ಈಗ ನಾನು ಇಲ್ಲಿ ಹೇಳ್ತಾ ಇರೋದು ಇಷ್ಟೇ, ಲೀಗಲ್ ಆಕ್ಷನ್ ಏನಿದೆ ಅದು 1 ಮಿನಿಟ್. ಹಲೋ, ಲೀಗಲ್ ಆಕ್ಷನ್ ಏನಿದೆ ಅದು ನಿಮ್ ಮೇಲೆ ಆಗುತ್ತೆ. ಅವಳನ್ನು ಕಂಪ್ಲೇಂಟ್ ಕೊಡ್ತಾಳೆ, ಅದ್ರ ಮೇಲೆ ಎಂಕ್ವೈರಿ ಆಗುತ್ತೆ. ಅಂಡ್ ನೀವು ತಪ್ಪಿಸ್ತಾ ಅಂದ್ರೆ ಯು ವಿಲ್ ಬಿ ಅಂಡರ್ ಬಾರ್ಸ್ ಅಷ್ಟೇ. ಬಟ್ ಮತ್ತೆ 50 ಇಲ್ಲಿ ಸಂಬಳ ಕೊಡ್ಬೇಕು. ಕೆಲ್ಸ ಅವಳು ಮಾಡುವಾಗ ನಾನ್ ಹೇಳ್ತಾ ಇರೋದು ಇಷ್ಟೇ, ಅವಳನ್ನು ನೀವು ಮತ್ತೆ ಹರಾಸ್ ಮಾಡುದಾಗ್ಲಿ, ಬೈಯುದಾಗ್ಲಿ, ಅವಳನ್ನು ಇಲ್ಲಿಂದ ಕೆಲ್ಸಕ್ಕೆ ತೆಗೆಸುದಾಗ್ಲಿ ಅಂತದೆಲ್ಲ ಮಾಡಿದ್ರೆ ಇಲ್ಲಿ ಬಂದು ಹೊರ ಕೂತ್ಕೊಳ್ತೇವೆ, ಇಲ್ಲೇ ಪರ್ಮನೆಂಟ್. ಮತ್ತೆ ನಾವು ಮತ್ತೆ ಎಬ್ಬಿಸ್ಲಿಕ್ಕೆ ಆಗಲ್ಲ ನಿಮ್ಗೆ. ಇವತ್ತು ನಾವ್ ಇಷ್ಟೇ ಜನ ಈಗ ಬಂದಿದ್ದೀವಿ. ಅಲ್ಲಮ್ಮ, ಹಾ, ನಾವ್ ಏನು ಮಾಡಿಲ್ಲ ಅಂತ ನೀವು ಹೇಳ್ತಾ ಇಲ್ಲ. ಅಲ್ಲ, ಅದು ಎಂಕ್ವೈರಿ ಆಗುತ್ತೆ, ಬಿಡಿ, ಆಗ್ಲಿಮ್ಮ, ಆಗ್ಲಿ. ಅದು ಎಂಕ್ವೈರಿ ಆಗುತ್ತೆ. ಅದು ನಾವ್ ಯಾರಲ್ಲ, ಅದು ಕೋರ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ. ಆಯ್ತು. ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ದಟ್. ಅವಳಿಗೆ ಗ್ರೀವಿಯನ್ಸ್ ಇದೆ, ನನಗೆ ಈ ರೀತಿ ಅನ್ಯಾಯ ಆಗಿದೆ, ಸೆಕ್ಷುಲಿ ನನಗೆ ಹೆರಾಸ್ ಮಾಡ್ಲಿಕ್ಕೆ ನೋಡಿದ್ದಾರೆ, ಮತ್ತೆ ನನಗೆ ಆಫರಿಂಗ್ಸ್ ಕೊಟ್ಟಿದ್ದಾರೆ, ಅವ್ರು ಆಮಿಷ ಮಾಡಿದ್ದಾರೆ, ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಅವಳು ಕಂಪ್ಲೇಂಟ್ ಮಾಡಿದ್ದಾಳೆ. ಸೊ ನನ್ಗೆ ನನ್ನ ಸೇಫ್ಟಿ ಬೇಕು, ನನಗೆ ಇಲ್ಲಿ ಕೆಲಸ ಬಿಟ್ರೆ ನನಗೆ ಬೇರೆ ಕಡೆ ತೊಂದರೆ ಆಗುತ್ತೆ, ನನ್ಗಿಬ್ರು ಮಕ್ಕಳಿದ್ದಾರೆ, ಗಂಡ ಬೇರೆ ಒಟ್ಟಿಗೆ ಇಲ್ಲ. ಆ ರೀತಿ ಇರುವಾಗ ನೀವು ಅಂತವ್ರನ್ನೇ ಟಾರ್ಗೆಟ್ ಮಾಡೋದು ಈಸಿ ಅಲ್ಲ? ಈಸಿ ಆಹಾರಗಳು ನಿಮ್ಗೆ, ಅಲ್ಲಮ್ಮ, ಯಾಕೆಂದ್ರೆ ಸಪೋರ್ಟ್ ಇರಲ್ಲ. ಅಲ್ಲಮ್ಮ, ಈಗ ನಮ್ಮ ಆಫೀಸ್ ಬೇರೆಯವರು ಇದಾರಲ್ಲ, ವಿಚಾರಿಸಿ ಮಕ್ಕಳೇ ಇದಾರಲ್ಲ. ಅದೆಲ್ಲ ಗೊತ್ತಿದೆ, ಬೇರೆ ವಿಷಯನೂ ಎಲ್ಲ ಗೊತ್ತಿದೆ, ಬೇರೆ ವಿಷಯನೂ ಗೊತ್ತಿದೆ. ಈಗ ಇವಳು ಕಂಪ್ಲೇಂಟ್ ಮಾಡಿದಾಳೆ, ಈಗ ನಾನೇನಾದ್ರು ಕಂಪ್ಲೇಂಟ್ ಮಾಡಿದೆ ನಿಮ್ಮ ಮೇಲೆ? ಮಾಡಿದ್ದೇನಾ? ನೀವ್ ಮೈ ಮುಟ್ಟಿ ಅಲ್ಲಲ್ಲ, ನಾನ್ ಮಾಡಿದ್ದೇನಾ? ಇದು ನಂದು ನೋಡಿ, ಇದು ನನ್ನ ವೈಯಕ್ತಿಕ. ಅವಳ ವೈಯಕ್ತಿಕ ಏನು, ನೀವು ಮುಟ್ಟಿದ್ದೀರಿ ಅಂತ ಹೇಳಿ, ಮುಟ್ತೀರಿ ಅಂತ ಹೇಳಿ ನೀವು ಅವಳನ್ನು ಮತ್ತೆ ಆಫರ್ ಮಾಡಿದ್ದೀರಿ, ನಿನ್ಗೆ ಆರಾಮದಲ್ಲಿ ಇಟ್ಕೊಳ್ತೀನಿ, ಇಲ್ಲಿ 20,000 ಸಂಬಳ ಕೊಡ್ತೀನಿ ಅಂತ. ಅದು ಅವಳ ಪರ್ಸನಲ್. ಈಗ ನಾನೇನಾದ್ರು ಹೇಳಿದ್ದೆ ನಾ ಮುಟ್ಟಿದ್ದೀರಿ ಅಂತ, ಇವ್ರೇನಾದ್ರು ಹೇಳಿದ್ರೆ? ಇಲ್ಲಲ್ಲ, ನಾವು ಸುಮ್ಮನೆ ಕಂಪ್ಲೇಂಟ್ ಮಾಡ್ಲಿಲ್ಲಲ್ಲ. ನಿಮ್ಮ ಈ ನಗು, ನಿಮ್ಮ ಈ ಪೇಷನ್ಸ್ ಎಲ್ಲ ಕಳ್ಕೊಳ್ತೀರಾ ಸ್ವಲ್ಪ ಹೊತ್ತಲ್ಲಿ, ಆಯ್ತಾ? ಅಷ್ಟು ಈಸಿ ಆಗಿ ನೀವು ತಕೊಳ್ಬೇಡಿ. ನಾವು ತಿಳ್ಕೊಂಡಿಲ್ಲ, ಗೊತ್ತಾಯ್ತಲ್ಲ? ಗೊತ್ತಿದೆ ಗೊತ್ತಿದೆ ಅಲ್ಲ? ಸೀರಿಯಸ್ನೆಸ್ ನಮಗೂ ಅರ್ಥ ಆಗ್ತದೆ, ಆಯ್ತಲ್ಲ? ಆ ತರದ್ದೆಲ್ಲ ನಾವುಗಳೇನು ಮಾಡಕ್ ಹೋಗಿಲ್ಲ. ಮತ್ತೆ ಅವಳು ಏನ್ ಗೊತ್ತಾ, ಅವಳು ಗವರ್ಮೆಂಟ್ ಕೆಲಸದವಳಲ್ಲ, ಅವಳು ಟೆಂಪರರಿ ಬೇಸ್ ಅಲ್ಲಿ ಕಾಂಟ್ರಾಕ್ಟ್ ಇರುವವಳು. ಅಂತದ್ದು 1000 ಕೆಲಸ ನಾವು ತೆಗ್ಸಿ ಕೊಡ್ತೇವೆ, ನಮ್ಮ ಮನೇಲೆ ಕೆಲಸ ಕೊಡ್ತೇವೆ ಅವಳಿಗೆ, ಗೊತ್ತಾಯ್ತಾ? ಒಂದ್ ವಿಚಾರ, ನಾವು ಯಾವುದೇ ಒಂದು ಇದಿಲ್ದಲೆ ಎಲ್ಲೊಂದು ಕೆಲಸ ಸೇರ್ಸ್ಕೊಂಡಿರ್ತಕ್ಕಂಥದ್ದು, ಕೆಲಸ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಆಫೀಸ್ನವ್ರು ಅವರ ಹಣಕಾಸು ಅವ್ರಿಗೆ ಏನ್ ತಲುಪಬೇಕು ಸರ್ಕಾರದಿಂದ ಅದೆಲ್ಲರೂ ಕರೆಕ್ಟ್ ಆಗಿ ತಲುಪಿಸ್ತಾ ಇದ್ದೀವಿ. ತಲುಪಿಸಿದ್ರೆ ನೀವು ಮನೆಗೆ ಹೋಗ್ತೀರಾ? ಒಂದ್ ವಿಚಾರ ಮೇಡಮ್, ಅದನ್ನ ದೇವ್ರ ದುಡ್ಡು ಅಂತ ತಿಳ್ಕೊಂಡು ನಾವು ಕೆಲಸ ಮಾಡ್ತೀವಿ. ವಿಚಾರ ಇದು ಬೇಕಾದ್ರೆ ನನ್ನ ಬಗ್ಗೆ ಎಲ್ಲಾದ್ರೂ ಯಾವ ಕಾರಣಕ್ಕೆ ಯಾವ್ದು ಕೊಡ್ಲಿ ಮೇಡಮ್, ಯಾವ್ದು ಕೊಡ್ಲಿ, ನಾನು ಯಾವ್ದು ಕೊಡ್ಲಿ, ಅದು ದೇವರ ದುಡ್ಡು ಅಂತ ಬರ್ಲಿಲ್ವಲ್ಲ? ಗ್ರೀನ್ ಸಾರಿ ಅಸಹ್ಯ ಅನ್ಸುದಿಲ್ಲ ಅಂತ ಆದ್ರೆ ಯಾರೋ ಹೆಣ್ಣು ಮಕ್ಕಳನ್ನು ಮತ್ತೆ ಬಾಯಲ್ಲಿ ಹೇಳಲಿಕ್ಕೆ ನಿಮ್ಗೆ ಯಾಕೆ ಅಸಹ್ಯ? ನಾವು ನೋಡಿ, ಕೆಲಸ ಮಾಡಿರೋ ಕಡೆ ನಾವು ಬೋಲ್ಡ್ ಅದನ್ನ ಫೇಸ್ ಮಾಡ್ತೇವೆ. ಇದು ಕೆಲಸ ಮಾಡಿರೋ ಕಡೆ ಅದು ನಡೆದೇ ಇಲ್ಲ, ಫಸ್ಟ್ ಟೈಮ್ ನಡೀತಾ ಇದೆ. ನಡೆದಿಲ್ಲ ಅಂತ ನೀವ್ ಹೇಳೋದು, ನಾವು ನೋಡಿದ್ದೇವಾ? ನಾವು ನೋಡಿದ್ದೇವಾ? ಕಾಂಪ್ರಮೈಸ್ ಬೇರೆ ಕಡೆ ತರ ಅಲ್ಲ. ಗೊತ್ತುಂಟು ಅಂತಂದು ಹೇಳಿದ ಮೇಲೂ ನೀವು ಹಿಂಗ್ ನಡೀತಾ ಇದೆ ಅಂದ್ರೆ ನೀವು ಅಧ್ಯಕ್ಷರಾಗಿ ಎಲ್ಲ ಕಡೆ ನೋಡಿರ್ತೀರಿ, ನಿಮ್ಗೆ ಅರ್ಥ ಮಾಡ್ತೀವಿ. ಏನ್ ಅರ್ಥ ಮಾಡ್ಕೊಳ್ಳೋದು? ಅವರು ಎಲ್ಲ ಮಹಿಳೆಯರಿಗೆ ಯಾರಿಗೆ ಇಷ್ಟು ದಿವಸ ಮಾಡಿ ಬಿಡ್ಲಿ ಸಜಿನಿ.
ನನಗೆ ಮೊನ್ನೆ ಶುಕ್ರವಾರ ದಿನ ಒಂದು ಫೋನ್ ಕರೆ ಬರುತ್ತೆ. ಅವರೊಬ್ಳು ಲೇಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗ್ರೂಪ್ ಡಿ ಅಲ್ಲಿ ಗುಡಿಸೋದು ಒರೆಸೋದು ಅಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಅವ್ರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲಿ ನಮ್ಮದು ಸೆಕ್ರೆಟ್ರಿ ಯಾರಿದ್ದಾರೆ CH ಮೋಹನ್ ಅಂತ ಹೇಳಿ, ಅವರು ನನ್ನ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡ್ತಾರೆ, ಮೈಕೈ ಎಲ್ಲ ಮುಟ್ತಾರೆ, ಬ್ಯಾಡ್ ಟಚ್ ಎಲ್ಲ ಕೊಡ್ತಾರೆ. ಮತ್ತು ಇದಕ್ಕಿಂತ ಮೊದಲು ಆ ರೀತಿ ಮಾಡ್ತಾಯಿದ್ರು. ಆ ಹೊತ್ತಲ್ಲಿ ಅವ್ರಿಗೆ ಸ್ಪಂದಿಸ್ತಿಲ್ಲ ಅಂತ ಹೇಳಿ ಫಸ್ಟ್ ಅವರು ಆಫೀಸ್ ಒಳಗಡೆ ಕೆಲಸಕ್ಕಿದ್ರು, ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಅವರಿಗೆ ಸ್ವಲ್ಪ ಕಷ್ಟದ ಕೆಲಸ ಗುಡಿಸೋದು ಒರೆಸೋದು ಅಂಥ ಕೆಲಸಕ್ಕೆ ಅವರನ್ನು ಹಾಕಿದ್ದಾರೆ. ಮೊನ್ನೆ ಅವರನ್ನು ಕರೆಸಿ ಏನು ಹೇಳ್ತಾರೆ ಅಂದರೆ, ಮಂಡೇ ದಿನ, ಇವತ್ತು ಸ್ಯಾಟರ್ಡೆ ರಜೆ ಇತ್ತು, ಮಂಡೇ ದಿನ ಬರುವಾಗ ಹಸಿರು ಸೀರೆ ಉಟ್ಟು ಬರಬೇಕು ಅಥವಾ ಹಸಿರು ಬಟ್ಟೆ ಹಾಕಿ ಬರಬೇಕು. ಹಸಿರು ಬಟ್ಟೆ ಹಾಕಿದರೆ ನನಗೆ ಒಂದು ಸಿಗ್ನಲ್ ಏನಂದರೆ ನೀನು ನನ್ನ ಮೇಲೆ ಇಂಟ್ರೆಸ್ಟೆಡ್ ಇದೆಯಾ ಅಂತ ಹೇಳಿ. ಇಲ್ಲ ಅಂತಾದರೆ ನಾನು ನನ್ನ ಕೆಲಸದಿಂದ ತೆಗಿತೇನೆ, ನನ್ನ ಏನು ಸ್ಯಾಟಿಸ್ಫ್ಯಾಕ್ಷನ್ ನೀನು ಮಾಡಿದರೆ ನಾನು ನಿನಗೆ ಸ್ಯಾಲರಿಯಲ್ಲಿ ಸಹ ಜಾಸ್ತಿ ಮಾಡ್ತೇನೆ ಅಂತ ಹೇಳಿದರು. ಇಂಥ ಪ್ರಕರಣಗಳು ತುಂಬ ಕಡೆ ತುಂಬ ವರ್ಕ್ ಪ್ಲೇಸಸಲ್ಲಿ ಕೆಲಸ ಮಾಡುವ ಮಹಿಳೆಯರು ಫೇಸ್ ಮಾಡ್ತಾರೆ. ಬಟ್ ಈ ರೀತಿಯಾಗಿ ಫೋರ್ಸ್ಫುಲ್ ಆಗಿ ಅವರನ್ನು ಬಳಸೋದು ಇದು ಸರಿಯಲ್ಲ. ಆ ಲೇಡಿ ಯಾರಿದ್ದಾರೆ ಅವರು ಒಂದು ಮಿಡಲ್ ಏಜ್ನವರಾಗಿದ್ದಾರೆ, ಅವ್ರಿಗೆ 2 ಮಕ್ಕಳಿದ್ದಾರೆ, ಅವರು ಸಿಂಗಲ್ ಮದರ್ ಆಗಿದ್ದಾರೆ. ಏನೋ ಜೀವನದ ಕಷ್ಟದಿಂದ ಅವರು ಇಂಥ ಜಾಗಗಳಲ್ಲಿ ಬಂದು ಗುಡಿಸುವ ಒರೆಸುವ ಕೆಲಸ ಮಾಡಿಕೊಂಡು ಅವರ ಮಕ್ಕಳನ್ನು ಸಾಕ್ತಾ ಇದ್ದಾರೆ. ಸೊ ಇಂಥ ವ್ಯಕ್ತಿಗಳಿಂದಾಗಿ ಹೆಣ್ಮಕ್ಳಿಗೆ ಬದುಕಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ಅವರ ಐಡೆಂಟಿಟಿಯನ್ನು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾಕೆಂದರೆ ಎಷ್ಟೋ ಹೆಣ್ಮಕ್ಳಿಗೆ ಆ ಧೈರ್ಯ ಇರೋದಿಲ್ಲ, ಹೊರಗಡೆ ಬಂದು ಅದನ್ನು ಫೇಸ್ ಮಾಡುವಷ್ಟು ಧೈರ್ಯ ಅವರಿಗೆ ಇರೋದಿಲ್ಲ. ಅದಕ್ಕೆ ನಾನು ಬ್ಯಾಕ್ವರ್ಡ್ ಕಮಿಷನ್ ಮೆಂಬರ್ ಆಗಿ ಇವತ್ತು ಒಂದು ಕಂಪ್ಲೇಂಟ್ ACP ಅವರಿಗೆ ನಾನು ತಲುಪಿಸ್ತಾ ಇದ್ದೇನೆ, ಈ ರೀತಿ ನಡೀತಾ ಇದೆ ಇಂಥ ಜಾಗದಲ್ಲಿ ಅಂತ ಹೇಳಿ. ಅವರನ್ನು ಸಂಜೆ ಅವ್ರ ಕೆಲಸ ಮುಗ್ದ ಮೇಲೆ, ಅವರಿಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಮುಗ್ದ ಮೇಲೆ ನಾನು ಅವರನ್ನು ಸ್ಟೇಷನ್ ಕರ್ಕೊಂಡು ಹೋಗಿ ಅವ್ರ ಹತ್ರನೂ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡ್ತೇನೆ. ಮತ್ತು ಕಮಿಷನರ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಇದರ ಬಗ್ಗೆ ಒಂದು ಒಳ್ಳೆ ರೀತಿಯ ತನಿಖೆ ಮಾಡಿಕೊಂಡು ಆ ಹುಡುಗಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಯೂಶ್ವಲಿ ಏನಾಗ್ತದೆ, ಇಂಥ ಪ್ರಕರಣಗಳೆಲ್ಲ ಹೊರಗೆ ಬಂದ ಕೂಡಲೇ ಈ ಮೇಲ್ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ, ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅವರನ್ನು ಟರ್ಮಿನೇಟ್ ಮಾಡ್ತಾರೆ, ಕೆಲಸದಿಂದ ತೆಗೆದು ಹಾಕ್ತಾರೆ. ಸೊ ಈ ಹೆಣ್ಣು ಮಕ್ಕಳಿಗೆ ಹೆದರಿಕೆ ಇರ್ತದೆ, ಕೆಲಸದಿಂದ ತೆಗೆದು ಹಾಕಿದರೆ ಮತ್ತು ನಮ್ಮ ಜೀವನ ಏನು, ನಮಗೆ ಕೆಲಸ ಎಲ್ಲಿ ಸಿಗುತ್ತೆ ಅಂತ ಹೇಳಿ. ನಾನು ಅವರಿಗೆ ಭರವಸೆ ಕೊಟ್ಟಿದ್ದೇನೆ, ಅವರು ಇಲ್ಲಿ ಎಷ್ಟು ಸಂಬಳಕ್ಕೆ ದುಡಿತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಸಂಬಳ ನಾನು ಅವ್ರಿಗೆ ಕಲ್ಪಿಸಿ ಕೊಡ್ತೇನೆ, ಅವ್ರಿಗೆ ಒಳ್ಳೆ ಕೆಲಸ ತೆಗೆಸಿ ಕೊಡ್ತೇನೆ ಅಂತ ಹೇಳಿ ಅವ್ರಿಗೆ ನಾನು ಪ್ರಾಮಿಸ್ ಮಾಡಿದ್ದೇನೆ. ಬಟ್ ಅದು ಇಂಪಾರ್ಟೆಂಟ್ ಅಲ್ಲ, ಎಲ್ಲಿಂದ ಹೆದರಿ ಓಡಿ ಹೋದ್ರು ಅಂತ ಹೇಳಿ ಆಗಬಾರ್ದು. ಅದಕ್ಕೆ ಈಗಾಗಲೇ ಆಫೀಸರ್ ಹತ್ರ CH ಮೋಹನ್ ಯಾರಿದ್ದಾರೆ ಸೆಕ್ರೆಟ್ರಿ APMC ಅವರಿಗೆ ನಾವು ಹೇಳಿದ್ದೇವೆ, ಯಾವ ಕಾರಣಕ್ಕೆ ಸಹ ಆ ಹುಡುಗಿಗೆ ಮತ್ತೆ ಹ್ಯಾರಾಸ್ಮೆಂಟ್ ಆಗಬಾರ್ದು, ಅವಳು ಇಲ್ಲೇ ಇರಬೇಕು, ಇಲ್ಲೇ ಕೆಲಸ ಮಾಡಬೇಕು, ಮತ್ತೆ ಅವಳನ್ನು ಟರ್ಮಿನೇಟ್ ಮಾಡಬಾರ್ದು ಅಂತ ಹೇಳಿ. ಯಾಕೆಂದರೆ ಎಷ್ಟು ತಿಂಗಳಿಂದ ಈ ರೀತಿ ಕಿರುಕುಳ ನೀಡ್ತಾ ಇದ್ದಾರೆ? ತುಂಬ ಸಮಯದಿಂದ ಕೊಡ್ತಾ ಇದ್ದಾರಂತೆ. ಆ್ಯಕ್ಚುಲಿ ಇದಕ್ಕಿಂತ ಮೊದಲು ಈ CH ಮೋಹನ್ ಯಾರಿದ್ದಾರೆ ಇಲ್ಲಿ ಇದ್ರಂತೆ, ಇದೇ ಡಿಪಾರ್ಟ್ಮೆಂಟಲ್ಲಿ ಇದ್ದರು, ಆವಾಗ ಸಹ ಕೊಡ್ತಾ ಇದ್ರು, ಆವಾಗ ಸಹ ಅಲ್ಲಿ ಮುಟ್ಟೋದು ಬೇಡದ್ದೆಲ್ಲ ಮಾಡೋದು ಮಾಡ್ತಾ ಇದ್ರಂತೆ. ಬಟ್ ಇವರು ಅವ್ರಿಗೆ ಸ್ಪಂದಿಸ್ತಾ ಇರಲಿಲ್ಲ, ಹಾಗಾಗಿ ಮತ್ತೆ ಇವರು ಟ್ರಾನ್ಸ್ಫರ್ ಆಯಿತು. ಆವಾಗ ಅವರು ಹೇಳಿದ್ದಾರೆ, ಅವನಿಗೆ ಟ್ರಾನ್ಸ್ಫರ್ ಆಯಿತು, ಈಗ ನನಗೆ ನೆಮ್ಮದಿ, ಇನ್ನೇನು ಕಿರುಕುಳ ಇಲ್ಲ ಅಂತ. ಮತ್ತೆ ಈಗ ವಾಪಸ್ ಬಂದಿದ್ದಾನೆ, ವಾಪಸ್ ಬಂದು ಮತ್ತೆ ಕಿರುಕುಳ ಕೊಡ್ತಾ ಇದ್ದಾನೆ. ಈಗ ಅಂದರೆ ಒಂದು ಲೈಂಗಿಕ ಕಿರುಕುಳ, ಮಾನಸಿಕ ಕಿರುಕುಳನೂ ಇದೆಯಾ? ಹೌದು, ಖಂಡಿತವಾಗಿರ್ತದೆ. ನೋಡಿ, ಒಂದು ಹೆಣ್ಮಗಳು ಅವಳನ್ನು ಇಷ್ಟ ಇಲ್ಲಾದರೆ ಯಾರಾದರೂ ಫೋರ್ಸ್ಫುಲ್ ಆಗಿ ಸೆಕ್ಷುವಲ್ ಅಸಾಲ್ಟ್ ಮಾಡ್ತಾರಂತಾದರೆ, ಬ್ಯಾಡ್ ಟಚಸ್ ಕೊಡ್ತಾರಂತಾದರೆ ಮೆಂಟಲಿ ಅವಳು ಡಿಸ್ಟರ್ಬ್ ಆಗ್ತಾಳೆ, ಮೆಂಟಲಿ ಅವಳು ವೀಕ್ ಆಗ್ತಾಳೆ, ಇಮೋಷ್ನಲಿ ಅವಳು ಬ್ರೇಕ್ ಡೌನ್ ಆಗ್ತಾಳೆ. ಮತ್ತು ಅವಳಿಗೆ ಅವಳ ಜೀವನದ ಅವಳಿಗೆ ಯಾರೂ ಇಲ್ಲ ಸಪೋರ್ಟ್ ಮಾಡುವಂಥವ್ರು. ಆ ಸಂದರ್ಭದಲ್ಲಿ ಎಕನಾಮಿಕಲಿ, ಫೈನಾನ್ಷಿಯಲಿ ಎಲ್ಲ ರೀತಿಯಲ್ಲಿ ಅವಳು ಶಿ ಗೆಟ್ಸ್ ವೀಕ್. ಅದರ ಅಡ್ವಾಂಟೇಜ್ ಇಂಥವ್ರು ತಗೊಳ್ತಾರೆ. ಮಹಿಳಾ ಆಯೋಗಕ್ಕೂ ಇದ್ರ ಬಗ್ಗೆ ನೀವು ಕಂಪ್ಲೇಂಟ್ ಮಾಡ್ತೀರಾ? ಮಹಿಳಾ ಆಯೋಗಕ್ಕೂ ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ. ಮತ್ತು ಇವರ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ, ಅಲ್ಲಿದು ಅಧಿಕಾರಿಗಳು ಯಾರಿದ್ದಾರೆ, ಸರ್ಕಾರದ ಗಮನಕ್ಕೂ ನಾನು ಇದನ್ನು ತರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ. ಮತ್ತು ಇವತ್ತು ತುಂಬ ಜನ ಮಹಿಳೆಯರು ಪಕ್ಷ ಭೇದ ಜಾತಿ ಬಿಟ್ಟು ನಮ್ಮೊಟ್ಟಿಗೆ ಇಂಥ ಒಂದು ಒಳ್ಳೆ ಕಾಸಿಗೆ ಕೈ ಜೋಡಿಸಿದ್ದಾರೆ, ಅದು ವೆರಿ ಶಾರ್ಟ್ ಟೈಮಲ್ಲಿ. ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಿಸ್ತೇನೆ. ಯಾಕೆಂದರೆ ಇಂಥದ್ದು ಏನು ಪ್ರಕರಣಗಳಿದೆ ತುಂಬ ಕಡೆ ನಡೀತಾ ಇದೆ. ಸೊ ಅಂಥದ್ದಿದ್ದರೆ ನಾವು ಅದನ್ನು ಫೇಸ್ ಮಾಡಬೇಕು. ನಾವು ಅದನ್ನು ಫೇಸ್ ಮಾಡಿದಾಗ ಮಾತ್ರ ನಮಗೆ ಅದರ ರಿಸಲ್ಟ್ ಬರಲಿಕ್ಕೆ ಸಾಧ್ಯ. ಇಲ್ಲದ್ರೆ ನಾವೆಲ್ಲೋ ಒಂದು ಕಡೆ ಕುಗ್ಗಿ ಹೋಗಿ ನಾವು ನಮ್ಮ ಜೀವ ಅಂತ್ಯ ಮಾಡುವಷ್ಟು ಪರಿಸ್ಥಿತಿಗೆ ಬರ್ತದೆ. ಸೊ ಯಾರು ಹೆಣ್ಣು ಮಕ್ಕಳು ಹೆದರಬಾರ್ದು, ವಿ ಹ್ಯಾವ್ ಟು ಫೇಸ್ ಇಟ್. ಯಾಕೆಂದರೆ ಇಲ್ಲಿ ಕೆಲಸ ಅಲ್ಲ ಅಂತಾದರೆ
ಯಾಕೆಂದ್ರೆ ಬದುಕಲಿಕ್ಕೆ ನಮಗೆ ಬೇಕಿರೋದು 2 ಹೊತ್ತು ಊಟ. ಆ ಊಟ ದುಡಿಲಿಕ್ಕೆ ನಮಗೆ ಎಲ್ಲಿ ಸಹ ನಮ್ಮ ಮೇಲೆ ಶಕ್ತಿ ಇದೆ ಅಂತಾದರೆ ಎಲ್ಲಿ ಸಹ ನಾವು ದುಡ್ಕೊಂಡು ಬದುಕಬಹುದು. ಬೇಕಾದಷ್ಟು ಅಪಾರ್ಚುನಿಟೀಸ್ ಇದೆ ಲೈಫಲ್ಲಿ. ಇಂಥವರೊಟ್ಟಿಗೆಲ್ಲ ಕಾಂಪ್ರಮೈಸ್ ಮಾಡಿಕೊಂಡು ಬದುಕುವ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಳ್ತೇನೆ. I will bring it right. Bye-bye, Thank you. Thank you.